ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಾವೆಲ್ಲರೂ ಕೂಡ ನೋಡಿರ್ತೀರಿ, ತಾತ್ಕಾಲಿಕವಾದಂಥ ಒಂದು ಆಯ್ಕೆ ಪಟ್ಟಿ ಪ್ರಕಟಗೊಳಿಸಲಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈಗಾಗಲೇ ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿದ್ರು. ಇದೀಗ ಇವತ್ತು ದಿನಾಂಕ 22ನೇ ಮೇ 2026ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ. ಹಾಗಾದರೆ ತಾವು ತಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದಿದ್ದರೆ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ, ಇದು ಫೈನಲ್ ಲಿಸ್ಟ್ ಆಗಿರುತ್ತದೆ. ಹಾಗಾದರೆ ಇದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗ್ಬೋದು. ತಾವು ಸಿಂಪಲ್ ಆದಂಥ ಸ್ಟೆಪ್ಸ್ಗಳನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ತಾವು ಗೂಗಲ್ನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಒಂದು ಅಧಿಕೃತ ವೆಬ್ಸೈಟ್ ಏನಿದೆಯಲ್ಲ ಅದಕ್ಕೆ ತಾವು ಸರ್ಚ್ ಮಾಡಬೇಕು. ಗೂಗಲಲ್ಲಿ KEA ಅಂತ ಸಿಂಪಲ್ ಆಗಿ ತಾವು ಸರ್ಚ್ ಮಾಡಿ, ಅದು ಆದ ಕೂಡಲೇ ಇಲ್ಲಿ KEA ಹೋಮ್ ಅಂತ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಆಪ್ಷನ್ಸ್ಗಳು ಬರ್ತಾ ಹೋಗ್ತಾವೆ. ಇತ್ತೀಚಿನ ಪ್ರಕಟಣೆಗಳು ಅಂತಿದ್ದಾವೆ ನೋಡ್ರಿ, ಅಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿದ್ದಾರೆ 22/5 ಕ್ರೈಸ್ 2026-2027ನೇ ಸಾಲಿನ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಡಿಸ್ಟಿಕ್ ವೈಸ್ 22/5/2026 ಅಂತ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇದು ಕ್ಲಿಕ್ ಮಾಡಿದ್ರೆ ಓಪನ್ ಆಗದೇ ಇದ್ದಲ್ಲಿ ತಾವು ಇನ್ನೊಂದು ಆಪ್ಷನ್ ಇದೆ. ಏನಂದರೆ ಇಲ್ಲಿ ರೈಟ್ ಸೈಡ್ ನೋಡ್ತಾ ಹೋಗಿ 3 ಗೆರೆಗಳು ಬರ್ತಾವಲ್ಲ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ 2ನೇ ಆಪ್ಷನ್ ಇದೆ ನೋಡ್ರಿ, ಪ್ರವೇಶ ಅಂತಿರುತ್ತೆ. ಆ ಪ್ರವೇಶ ಅಂತ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನೋಡ್ತಾ ಹೋಗ್ಬೋದು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆ ಪ್ರವೇಶ 2026 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ಕೂಡಲೇ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ, ಕ್ರೈಸ್ 2026-27ನೇ ಸಾಲಿನ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ 22/5/2026 ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಆದ ನಂತರ ಇಲ್ಲಿ ಒಟ್ಟು 31 ಜಿಲ್ಲೆಗಳಿದಾವಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಒಂದು ಲಿಸ್ಟ್ ಓಪನ್ ಆಗುತ್ತೆ. ತಮ್ಮ ಜಿಲ್ಲೆ ಯಾವುದು, ಆ ಜಿಲ್ಲೆಯನ್ನು ತಾವೇನು ಮಾಡ್ಬೋದು, ಇಲ್ಲಿ ಕ್ಲಿಕ್ ಮಾಡಬೇಕು. ನೋಡ್ತಾ ಹೋದಾಗ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಡೀ ಎಲ್ಲ ಜಿಲ್ಲೆಗಳ ಕ್ಲಿಕ್ ಮಾಡಿದ ತಮ್ಮ ಜಿಲ್ಲೆ ಯಾವುದು ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಒಟ್ಟು ಆ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ವಸತಿ ಶಾಲೆಗಳಿದಾವೆ ಎಲ್ಲ ವಸತಿ ಶಾಲೆಗಳ ಲಿಸ್ಟು ಓಪನ್ ಆಗುತ್ತೆ. ತಾವು ಆ ಪ್ರತಿಯೊಂದು ವಸತಿ ಶಾಲೆಯಲ್ಲಿರುವಂತಹ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಹೋಗಬೇಕು. ಯಾಕಂದರೆ ಅಲ್ಲಿ ಮೊದಲನೇದಾಗಿ ಏನಿರ್ತದೆ ಅಂದರೆ ಇಲ್ಲಿ ಒಂದೇ ಶಾಲೆಯಲ್ಲಿ ಇರೋದಿಲ್ಲ, ಟೋಟಲ್ ಆಗಿರುವಂಥ ಒಟ್ಟು ವಸತಿ ಶಾಲೆಗಳ ಲಿಸ್ಟನ್ನು ಚೆಕ್ ಮಾಡ್ತಾ ಹೋದಾಗ ತಮ್ಮ ಮಗ ಅಥವಾ ಮಗಳು ಇದು ಆಯ್ಕೆ ಆಗಿದ್ದಾರೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ತಾವೇ ಮಾಡಬೇಕು, ಡೌನ್ಲೋಡ್ ಮಾಡ್ಕೊಂಡ್ಬಿಡ್ಬೇಕು. ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ತಮ್ಮ ಮಗ ಅಥವಾ ಮಗಳ ಸ್ಯಾಟ್ಸ್ ನಂಬರನ್ನು ಹಾಕಿ ಸರ್ಚ್ ಮಾಡೋದ್ರ ಮೂಲಕ ಸೆಲೆಕ್ಷನ್ ಆಗಿದ್ದಾರೆ ಇಲ್ವಂತ ನೋಡ್ತಾ ಹೋಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.